ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸರ್ವ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಚಪಾತಿ ಮತ್ತು ಮನೆ ಅವರೆಕಾಯಿ ಪಲ್ಯನ ಮಾಡ್ತಿದ್ರು. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ. ಸಂಜೆ ಹಸ್ಬೆಂಡು ಮಸಾಲೆ ಪೂರಿ ತಗೊಂಬಂದಿದ್ದಾರೆ. ಸೊ ಎಲ್ಲರೂ ತಿಂತಾ ಇದ್ದೀವಿ. ಈ ಚಳಿಗೂ ಅದಕ್ಕೂ ಬಿಸಿ ಬಿಸಿ ಮಸಾಲೆ ಪೂರಿ ತಿಂದರೆ ಏನು ಸಖತ್ತಾಗಿರುತ್ತೆ ಅಲ್ವಾ? ಕೋಲ್ಡ್ ಎಲ್ಲ ಒಡೋಗ್ಬೇಕು ತಿಂದರೆ, ಅಷ್ಟು ಚೆನ್ನಾಗಿ ಸ್ಪೈಸಿಯಾಗಿತ್ತು. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈ ಮಸಾಲೆ ಪೂರಿ. ಮಸಾಲೆ ಪೂರಿ ಯಾರಿಗೆಲ್ಲ ಇಷ್ಟ ಇಲ್ಲ ಅಲ್ವಾ? ಎಲ್ರಿಗೂ ಪರ್ಸ್ನಲಿ ತುಂಬ ಫೇವ್ರೇಟ್ ಇರುತ್ತೆ ಮಸಾಲೆ ಪೂರಿ, ಗೋಲ್ಗಪ್ಪ ಎಲ್ಲ. ಸೊ ನಮಗೂ ಕೂಡ ತುಂಬಾ ಇಷ್ಟ ಮಸಾಲೆ ಪೂರಿ. ತಿಂದಿದ್ದಾಯಿತು. ನಾನು ಪಾಪ ನೋಡಿ ಮಸಾಲೆ ಪೂರಿಗೋಸ್ಕರ ವೆಯ್ಟ್ ಮಾಡ್ತಾ ಕೂತಿದ್ದೀವಿ. ಸೊ ಹಾಗೆ ಮತ್ತೆ ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಸರಸಿರಿಗೆ ಒಂದು ಹೊಸ ವಾರ್ಡ್ರೋಬ್ ತರ್ತಿದ್ದಾರೆ ಅವರ ಅಪ್ಪಾಜಿ. ಸೊ ಅದಕ್ಕೋಸ್ಕರ ಇವತ್ತು ಮತ್ತೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸರಸಿರಿ ನೋಡಿ, ಕ್ಯಾಮ್ರಾ ಹಿಡಿದ್ರೆ ಸಾಕು ಹಂಗೆ ನೋಡ್ತಾರೆ ಇಬ್ಬರು, ಅಷ್ಟೊಂದು ಅಬ್ಸರ್ವ್ ಮಾಡ್ತಾರೆ. ಈಗೆಲ್ಲ ಅವರಿಗೆ ಆಲ್ಮೋಸ್ಟ್ ಗೊತ್ತಾಗ್ತಿದೆ ಅಲ್ವಾ? ಸೊ ಎಲ್ಲರೂ ನೋಡಿ ಅಬ್ಸರ್ವ್ ಮಾಡ್ತಾರೆ, ಸ್ಮೈಲ್ ಮಾಡ್ತಾರೆ. ಇವತ್ತು ಮತ್ತೆ ಅಮ್ಮ ಹೇಗೇನು ಮತ್ತೆ ರೊಟ್ಟಿ ಮಾಡ್ತಾ ಇದ್ದಾರೆ, ಅದೇ ಸೇಮ್ ಚಾರ್ಜರ್ ಒಲೆಯಲ್ಲಿ. ಸೊ ನೆನ್ನೆ ಸಂಜೆ ಕ್ಲಿಪ್ಪಿಂಗ್ಸಲ್ಲಿ ನೋಡಿದ ಹಾಗೆ ಚಪಾತಿ ಮಾಡ್ತಾಯಿದ್ರು. ಇವತ್ತು ಬಿಸಿ ಬಿಸಿ ರೊಟ್ಟಿ ಮತ್ತು ಒಣೆ ಮೀನು ಇರುತ್ತಲ್ಲ, ಚಿಕ್ಕ ಚಿಕ್ಕ ಒಣೆ ಮೀನು, ಅದ್ರ ಪಲ್ಯ ಮಾಡ್ತಿದ್ವಿ. ಸೊ ಎರಡೂ ಕಾಂಬಿನೇಷನ್ ಸೂಪರಾಗಿರುತ್ತೆ. ಪಲ್ಯ ಅಂಬಿಕಾ ಮಾಡ್ತಾ ಇದ್ದಾಳೆ ಒಳಗಡೆ. ಅಮ್ಮ ಇಲ್ಲಿ ಚಾರ್ಜರ್ ಒಲೆಯಲ್ಲಿ ರೊಟ್ಟಿ ಮಾಡ್ತಾ ಇದ್ದಾರೆ ನೋಡಿ. ಸೊ ಈ ಒಲೆ ಅಂತೂ ತುಂಬಾ ಚೆನ್ನಾಗಿದೆ ನಾನು ಹೇಳಿದ ಹಾಗೆ. ಸೊ ಅದನ್ನು ಚಾರ್ಜ್ ಮಾಡಿದ್ರೆ ಸಾಕು, ಕ್ವಿಕ್ಕಾಗಿ ಬೇಗ ಅಡುಗೆ ಮಾಡ್ಕೊಬಿಡ್ಬೋದು. ನಾವು ಬೇರೆ ಏನೂ ಮಾಡ್ಲಿಕ್ಕೆ ಹೋಗಿಲ್ಲ ಇದ್ರ ಮೇಲೆ. ರೊಟ್ಟಿ ಒಂದು ಮಾಡೋಕ್ಕೆ ಚೆನ್ನಾಗಿ ಹೆಲ್ಪ್ ಆಗ್ತಿದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಅಂಬಿಕಾ ಪಲ್ಯಕ್ಕೆ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾಳೆ. ಸೊ ಈ ಚಳಿಗೆ ಅಷ್ಟೊಂದು ರೈಸ್ ಲೈಕ್ ಆಗಲ್ಲ. ಏನಾದರೂ ಚಪಾತಿ, ರೊಟ್ಟಿ, ಮುದ್ದೆ ಆ ಥರ ಇದ್ದರೆ ಊಟ ಮಾಡೋಕ್ಕಾಗತ್ತೆ, ಇಲ್ಲಾಂದರೆ ಊಟ ಮಾಡಲಿಕ್ಕೂ ಇಂಟ್ರೆಸ್ಟ್ ಇಲ್ದಂಗೆ ಆಗುತ್ತೆ. ಸೊ ಸಿಕ್ಕಾಪಟ್ಟೆ ಚಳಿ ಇದೆ ಅಂತಲೇ ಹೇಳ್ಬೋದು ಶಿವಮೊಗ್ಗದಲ್ಲಿ ಎಲ್ಲ ಕಡೆನೂ ವೆದರ್ ತುಂಬ ಅಂದರೆ ತುಂಬಾ ಕೋಲ್ಡ್ ಇದೆ. ಎಲ್ರಿಗೂ ಶೀತ ಮತ್ತು ಅದೇ ಫ್ಲೂ ಥರ ಆಗ್ತಿದೆ. ಶೀತ, ಕೆಮ್ಮು, ಜ್ವರ. ಚಿಕ್ಕ ಮಕ್ಳಿಗಂತೂ ತುಂಬಾ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗತ್ತೆ. ಸರುಸಿರಿಗೆ ನಾವು ಎಷ್ಟೇ ಕೇರ್ ಮಾಡಿದರೂ ಶೀತ ಮತ್ತೆ ಆಗ್ತಾ ಇರುತ್ತೆ. ಮತ್ತು ನಾವು ಸಿರಪ್ ಹಾಕ್ದಾಗ ಹೋಗುತ್ತೆ, ಆ ಥರ ಆಗ್ತಿದೆ ಇವಾಗ ಸದ್ಯಕ್ಕೆ. ಸೊ ಯಾರ ಮನೇಲೆಲ್ಲ ಚಿಕ್ಕ ಮಕ್ಕಳು ದೊಡ್ಡೋರು ಇದ್ದೀರಾ, ಸೊ ವಯಸ್ಸಾದವರೆಲ್ಲ ಇರ್ತಿರಲ್ಲ, ಸ್ವಲ್ಪ ಕೇರ್ಫುಲ್ಲಾಗಿರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಪಲ್ಯ ರೆಡಿ ಆಗ್ತಾ ಇದೆ, ಇನ್ನೂ ಅದು ಅರ್ಧ ಆಗಿತ್ತು. ನಾನು ಹಾಗೆ ಕ್ಲಿಪ್ಪಿಂಗ್ಸ್ ತಗೊಂಡೆ. ಸೊ ಇವಾಗ ಮತ್ತು ವಾರ್ಡ್ರೋಬ್ ಅಂದರೆ ಹೊಸ ಬೀರು ಎಲ್ಲ ಅಮೌಂಟ್ ಎಲ್ಲ ಪೇ ಮಾಡಿ ಬಂದಿದ್ದಾರೆ ಹಸ್ಬೆಂಡು. ಅವ್ರದ್ದೇ ಗಾಡೀಲಿ ತಂದು ಮನೆಗೆ ಇಳಿಸ್ತೀವಿ ಅಂತ ಹೇಳಿದಾರಂತೆ. ಸೊ ನಾವು ಅದಕ್ಕೋಸ್ಕರ ಸ್ವಲ್ಪ ಇಲ್ಲಿ ರೂಮಲ್ಲಿ ವೇಸ್ಟ್ ಇರೋದನ್ನೆಲ್ಲ ಫಿಲ್ಟರ್ ಮಾಡ್ತಾಯಿದ್ವಿ. ಸೊ ಸ್ಮಾಲ್ ರೂಮ್ ಇದೆ ಅಲ್ಲ, ಅದರಲ್ಲೇ ನಾವೆಲ್ಲ ಅರೇಂಜ್ ಮಾಡಬೇಕಲ್ವ. ಆಲ್ರೆಡಿ ಒಂದು ವಾರ್ಡ್ರೋಬ್ ಇದೆ, ಬಟ್ಟೆ ಸ್ಟ್ಯಾಂಡು 2 ಇದೆ ಮನೇಲಿ. ಸೊ ಸರುಸಿರಿ ಬಟ್ಟೆ ಇಡ್ಲಿಕ್ಕೆ ಸಾಕಾಗಲ್ಲ. ಸೊ ಮೆಡಿಸನ್ಸ್ ನೋಡಿ, ಸರುಸಿರಿದು ಒಂದು ಅಂಗಡಿನೇ ಇಡ್ಬೋದು, ಅಷ್ಟೊಂದಿದೆ. ಸೊ ಆಲ್ಮೋಸ್ಟ್ ಓಪನ್ ಆಗಿರೋದು, ಎಕ್ಸ್ಪೈರಿ ಆಗಿರೋದು ಎಲ್ಲ ಫಿಲ್ಟ್ರ್ ಮಾಡ್ಕೋಬೇಕಾಗತ್ತೆ. ಹಸ್ಬೆಂಡ್ ಎಲ್ಲ ಫಿಲ್ಟ್ರ್ ಮಾಡ್ತಾ ಇದ್ದಾರೆ. ಸೊ ನೋಡಿ, ಅವರೇ ತಗೊಂಡು ಬಂದು ಎಲ್ಲ ಮನೆ ಹತ್ರನೇ ಇಳಿಸಿ ಹೋಗ್ತಾರೆ. ಸೊ ಆ ಸರ್ವಿಸ್ ಒಂದಿದೆ ಅವ್ರ ಕಡೆ. ಸೊ ತಂದರು ನೋಡಿ. ನೋಡಿ, ಸರುಸಿರಿ ಬಟ್ಟೆಗೆ ಹೊಸ ಬೀರ್ ವಾರ್ಡ್ರೋಬ್ ತಂದಿದ್ದಾರೆ ಅವರಪ್ಪ. ಎಲ್ಲ ಫಿಲ್ಟರ್ ಮಾಡ್ತಾ ಇದ್ದೀನಿ. ಎಲ್ಲ ಚಿಕ್ಕದಾಗಿರೋ ಬಟ್ಟೆ ಎಲ್ಲ ತೆಗ್ದು ಇವಾಗ ಯೂಸ್ ಮಾಡೋ ಮಾತ್ರ ಎಲ್ಲ ಜೋಡಿಸ್ತಾ ಇದ್ದೀನಿ. ಸರುಸಿರಿ ಬೆಳೀತಾ ಅವ್ರ ಬಟ್ಟೆನೂ ಕೂಡ ಜಾಸ್ತಿ ಆಗ್ತಾ ಇದೆ. ಈ ಮನೇಲಿ ವಾರ್ಡ್ರೋಬ್ ಇಲ್ಲ.
ಅದಕ್ಕೋಸ್ಕರ ಒಂದು ಬೀರ್ ತಂದಿದ್ದಾರೆ ಅವರಪ್ಪ. ಅಯ್ಯಪ್ಪ 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 ಸಲಾರಿ ಇಷ್ಟೊಂದಿದೆ ಸರ್ ಸೀರೆ ಬಟ್ಟೆ, ಒಳಗಡೆನೂ ಇದೆ, ತೋರಿಸ್ತೀನಿ ನೋಡಿ. ಇಷ್ಟು ಬಟ್ಟೆ ಇದೆ, ಇಷ್ಟು ಜೋಡಿಸಿ ಇನ್ನೂ ಇಷ್ಟು ಉಳಿದಿದೆ. ಎಲ್ಲ ಹೊಸದವು, ಇವೆಲ್ಲ ಡೈಲಿ ಯೂಸ್ ಇಂದು ಎಲ್ಲ ಜೋಡಿಸ್ತಾ ಇದ್ದೀನಿ. ಅಷ್ಟೆಲ್ಲ ಮಡ್ಚ್ಕೊಂಡು ಎಲ್ಲ ಒಂದೇ ಕಡೆ ಇಡ್ತೀನಿ. ಕೈ ಹಾಕಿದ ತಕ್ಷಣ ಸೀರೆ ಬಟ್ಟೆ ಸಿಗ್ಬೇಕು ಆ ಥರ. ಆ್ಯಕ್ಚುಲಿ ಅವ್ರು ಹುಟ್ಟೋಕ್ಕಿಂತ ಮುಂಚೆನೇ ಅವರಪ್ಪ ಆನ್ಲೈನಲ್ಲೆಲ್ಲ ಆರ್ಡ್ರ್ ಮಾಡಿ ತರಿಸಿದ್ರು. ಸೊ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಬಟ್ಟೆಗಳಿದ್ದಾವೆ. ಅದರಲ್ಲಿ ಅರ್ಧ ವೇಸ್ಟೇ ಹೋಗುತ್ತೆ. ಇವಾಗ ದೊಡ್ಡವ್ರಾಗ್ತಾ ಆಗ್ತಾ ಚಿಕ್ಕ ಚಿಕ್ಕ ಬಟ್ಟೆಗಳು ಬರೋದೇ ಇಲ್ಲ ಅವರಿಗೆ. ಸೊ ಅದನ್ನೆಲ್ಲ ಫಿಲ್ಟ್ರ್ ಮಾಡಿಕೊಂಡು ಅದನ್ನೆಲ್ಲ ತೆಗ್ದಿರ್ತಾ ಇದ್ದೀನಿ. ಏನು ಯೂಸ್ ಆಗುತ್ತೋ ಅದು ಮಾತ್ರ ಇಟ್ಕೊಳ್ಳೋಣ ಅಂತ ಎಲ್ಲ ನಾನು ಫಿಲ್ಟರ್ ಮಾಡ್ತಾ ಇದ್ದೀನಿ ಇವಾಗ. ಇನ್ನೂ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ರು, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೋಡಿ ಫೈನಲಿ ಸೀರೆ ಬಟ್ಟೆ ಎಲ್ಲ ಅರೇಂಜ್ ಆಯಿತು. ಡೋರ್ ನಿಲ್ತಾ ಇಲ್ಲ ಇದು ನೋಡಿ. ಸೀರೆ ಬಟ್ಟೆಗೆ ಒಂದು ಸಪ್ರೇಟ್ ವಾರ್ಡ್ರೋಬ್. ಇದು ಈ ಕಡೆದ ಅವ್ರ ಅಪ್ಪನ ಬಟ್ಟೆಗಳು, ಈ ಕಡೆ ಸೀರೆ. ಇದು ಡೈಲಿ ಯೂಸಿಂದು, ಇದು ಹೊಸ ಡ್ರೆಸ್ಸಸ್. ಇಷ್ಟ ಆಯ್ತಾ? ಕಮೆಂಟ್ ಮಾಡಿ ಹೇಗಿದೆ ಅಂತ. ಸೊ ಇದೆಲ್ಲ ಲಾಸ್ಟ್ ಟೈಮ್ 149 ತಂದಿದ್ವಲ್ಲ ಸ್ಟೋರೇಜ್ ಬಾಕ್ಸು. ಸೊ ಅದನ್ನು ಈ ಥರ ಇಲ್ಲಿ ಸ್ಟೋರ್ ಮಾಡಿ ಇಟ್ಟೆ. ಇವತ್ತು ಇಷ್ಟು ದಿನದಿಂದ ಟೈಮೇ ಸಾಕಾಗ್ತಾ ಇರಲಿಲ್ಲ. ಸೊ ಫೈನಲಿ ಇಟ್ಟಿದ್ದಾಯಿತು. ಹೇಗೆ ಕಾಣ್ತಿದ್ದೆ ಹೇಳಿ ನನಗೆ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.